Hi students, today I am discussing about statistics introduction part chapter number 15. ಅದರಲ್ಲಿ ಬರ್ತಾ ಇರೋದು ಇಂಟ್ರೊಡಕ್ಷನ್ ಯಾವುದು ಮೀಡಿಯನ್ ರೇಂಜ್ ಯಾವುದು ಕ್ವಾರ್ಟರಲ್ ಡಿವಿಯೇಷನ್ ಅಂತ ಮೀನ್ ಡಿವಿಯೇಷನ್ ಅಂತ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಕೊಯಿಫಿಷಿಯಂಟ್ ಆಫ್ ಡಿವಿಯೇಷನ್ ಬರ್ತದೆ ಕೊಯಿಫಿಷಿಯಂಟ್ ಅದು ಏನದ ಡಿಲೀಟ್ ಆಗಿದೆ ಇವು ಇರ್ತಾ ಇರುವಂತ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಒಳಗ ಯಾವುದು ಮೀನು ರೇಂಜು ಕ್ವಾರ್ಟರಲ್ ಡಿವಿಯೇಷನ್ ಮೀನ್ ಡಿವಿಯೇಷನ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಓಕೆ ಈ ತರ ಏನದಲ್ಲ ಪ್ರಾಬ್ಲಮ್ಸ್ ಅದಾವ ಯಾವ್ದ್ರಲ್ಲೇ ಸ್ಟ್ಯಾಟಿಸ್ಟಿಕ್ಸ್ ಒಳಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಸ್ಟ್ಯಾಟ್ ಒಳಗ ಕ್ಲಿಯರ್ ಇಲ್ಲೇ ಫಸ್ಟ್ ಆಲ್ರೆಡಿ ರಾಮು ಸರ್ ಹೇಳಿದ್ರು ಬಟ್ ನಾ ಫಸ್ಟ್ ಇಂದ ನಾ ನಿಮ್ಗ ಡಿಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತಾ ಇರೋದು ಸ್ಟ್ಯಾಟ್ ಈಗ ಇಲ್ಲಿ ಫಸ್ಟ್ ನೋಡಿ ಡೆಫಿನಿಷನ್ಸ್ ಬರ್ತಾವೆ ಫಸ್ಟ್ ಯಾವುದು ರೇಂಜ್ ಅಂದ್ರೆ ಏನು ಇವು ಮೀಡಿಯನ್ ಅಂದ್ರೆ ಏನು ಅವೆಲ್ಲ ಫಸ್ಟ್ಗೆ ಈ ಫಸ್ಟ್ ಒಂದೇ ಡೆಫಿನಿಷನ್ ಏನದ ಅಂದ್ರೆ ಯಾವ್ದಂದ್ರೆ ಮೀಡಿಯನ್ ಅಂತ ಮೀಡಿಯನ್ ಡೆಫಿನಿಷನ್ ಏನ್ ಕೇಳಲ್ಲ ರೀ ಬಟ್ ಪ್ರಾಬ್ಲಮ್ಸ್ ಫಾರ್ಮುಲಾ ಗೊತ್ತಿರ್ಬೇಕು ಯಾವುದು ಮೀಡಿಯನ್ ಅಂತಂದ್ರೆ ಮೀಡಿಯನ್ ಅಂತಂದ್ರೆ ಏನದಂದ್ರೆ ಮೀಡಿಯನ್ median of a set of values ಅಂತ ಯೂಸ್ ಮಾಡ್ತೀವಿ set of values is the ಯಾವುದು middle most value most value ಅಂತ ಯೂಸ್ ಮಾಡ್ತಾ ಇರೋದು middle most value when they are arranged in the ಯಾವುದು in the ascending ಅಂತ ಯೂಸ್ ಮಾಡ್ತಾರೆ ascending arranged ಮತ್ತು in the ascending order of magnitude ಅಂತ ಯೂಸ್ ಮಾಡ್ತೀವಿ ಮ್ಯಾಗ್ನಿಟ್ಯೂಡ್ ಅಂತ ಯೂಸ್ ಮಾಡ್ತಾರೆ ಮ್ಯಾಗ್ನಿಟ್ಯೂಡ್ ಓಕೆ ಅದರಲ್ಲಿ ಫಸ್ಟ್ ಒನ್ ಫಾರ್ ಅಬ್ಸರ್ವ್ ಮಾಡ್ರಿ ಫಾರ್ ರೋ ಡಾಟಾ ಅಂತ ಯೂಸ್ ಮಾಡ್ತಾ ಇರೋದು ಫಾರ್ ರೋ ಡಾಟಾ ಇದರಲ್ಲಿ ಯಾವುದು ಮೀಡಿಯನ್ ಒಳಗ ಫಾರ್ ರೋ ಡಾಟಾ ಹೆಂಗ್ ಬರ್ತಂದ್ರ if the number of observation ಅಂತ ಯೂಸ್ ಮಾಡ್ತಾರೆ ನಂಬರ್ ಆಫ್ ಯಾವುದು observation ನಂಬರ್ ಆಫ್ observation ಈಸ್ ಯಾವುದು ಆಡ್ ಅಂತ ಯೂಸ್ ಮಾಡ್ತಾರೆ ಆಡ್ ಹೌದಾ ಕಾಮಾ then the median then the ಯಾವುದು median then the median is the ಯಾವುದು middle value ಹೌದಾ after the values okay the values are arrangement ಹೌದಾ arranged or arrangement in ಯಾವುದು ascending or descending ಅಂತ ಯೂಸ್ ಮಾಡ್ತೀವಿ ಆರ್ ಯಾವುದು descending ಹೌದಾ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಬರಿಬೇಕಾಗ್ತದ ಯಾವುದು ನಂಬರ್ ನೋಡಿ ಅಬ್ಸರ್ವೇಷನ್ ಮಾಡ್ಬೇಕು ನಂಬರ್ ಆಡ್ ಇತ್ತಂದ್ರೆ ಒಂದು ಫಾರ್ಮುಲಾ ಬರ್ತದ್ರಿ ಯಾವ್ದಂದ್ರೆ ಮೀಡಿಯನ್ ಈಕ್ವಲ್ ಟು ಏನದ ಫಾರ್ಮುಲಾ n+1 ಡಿವೈಡೆಡ್ ಬೈ ಯಾವುದು ಅಬ್ಸರ್ವೇಷನ್ ಹೌದಾ ಈ ತರ ಬರ್ತದೆ ಯಾವುದು ಆಡ್ ಇದ್ದಾಗ ಫಾರ್ಮುಲಾ ಇದು ಆಡ್ ಇದ್ದಾಗ ಫಾರ್ಮುಲಾ ಇನ್ನೊಂದು ಮತ್ತೇನದ ಯಾವುದು ಇಫ್ ದಿ
if the number if the number of observation ಹೌದಾ if the number of observation is even comma than there ಯಾವುದು there are two middle terms there are two middle terms and the median is obtained ಹೌದಾ obtained by ಯಾವುದು taking obtained by taking the ಯಾವುದು arithmetic mean of ಯಾವುದು middle values ಇದರ ಫಾರ್ಮುಲಾ ಯಾವ್ದಂದ್ರೆ ನೆಕ್ಸ್ಟ್ ಸ್ಲೈಡ್ ಆಗಿ ಬಿಡಿಸಿರ್ತೀನಿ ಯಾವುದು that is mean of ಯಾವ್ದ್ರಿ n by tooth ಹೌದಾ and n by 2 plus 1th ಹೌದಾ ಅಬ್ಸರ್ವೇಷನ್ ಯಾವುದು ಇವನ್ ಇದ್ದಾಗ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಇವನ್ ಇದ್ದಾಗ ಇನ್ನು ಸೆಕೆಂಡ್ ಕಂಡೀಷನ್ ಏನಾಗ್ತದ ಸೆಕೆಂಡ್ ಮತ್ ಅಗೇನ್ ಫಾರ್ ಡಿಸ್ಕ್ರಿಟ್ ಹೌದಾ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಯಾವುದು ಡಿಸ್ಟ್ರಿಬ್ಯೂಷನ್ ಅಂತ ಯೂಸ್ ಮಾಡ್ತೀವಿ ಯಾವುದು ಡಿಸ್ಟ್ರಿಬ್ಯೂಷನ್ ಯಾವುದು ಫಾರ್ ಡಿಸ್ಕ್ರಿಪ್ಟ್ ಡಿಸ್ಟ್ರಿಬ್ಯೂಷನ್ ಯಾವುದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬರ್ತದೆ ಇಲ್ಲೇ ಫಾರ್ ಡಿಸ್ಕ್ರಿಪ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಒಂದಿಷ್ಟು ಫಾರ್ಮುಲಾ ಬರ್ತದೆ ಯಾವ್ದಂದ್ರೆ ಫಸ್ಟ್ ಒನ್ ಎ ಫೈಂಡ್ n by 2 comma where n equal to summation of f ಅಂತ ಯೂಸ್ ಮಾಡ್ತೀವಿ ಓಕೆ ಸೆಕೆಂಡ್ ಒನ್ ಬಿ ಸಿ ದಿ ಕ್ಯುಮುಲೇಟಿವ್ ಹೌದಾ ಸಿ ದಿ ಯಾವುದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ just greater than ಇತ್ತಂತಂದ್ರ ಅಲ್ಲಿ ಫಾರ್ಮುಲಾ ಏನಾಗ್ತದ n by 2 ಆಗ್ತದ ಇಲ್ಲಿ ಓಕೆ ಥರ್ಡ್ ಒನ್ ಸಿ ದ ಕರೆಸ್ಪಾಂಡಿಂಗ್ ಎಂತ ಯೂಸ್ ಮಾಡ್ತೀವಿ ದ ಕರೆಸ್ಪಾಂಡಿಂಗ್ ಹೌದಾ the corresponding value of ಯಾವುದು x is the median ಯಾವುದು ಮೀಡಿಯನ್ ಹೌದಾ ಅದರಲ್ಲಿ ಯಾವ್ದಾಗ್ತದ ಥರ್ಡ್ ಒನ್ ಹೌದಾ ಮೀಡಿಯನ್ ಆಗ್ತವೆ ಇನ್ನು ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ಇಲ್ಲಿ ಫಾರ್ ಡಿಸ್ಕ್ರಿಪ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಒಳಗ ಒಂದನೇದ್ದು ಫೈಂಡ್ n by 2 where n equal to summation of f ಈ ಸೆಕೆಂಡ್ ಒನ್ ಬಿ ಸಿ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಜಸ್ಟ್ ಗ್ರೇಟರ್ ದಾನ್ ಯಾವುದು n by 2 ಇರ್ತದ ಸಿ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ದ ಮೀಡಿಯನ್ ಇರ್ತದ ಇನ್ನು ಥರ್ಡ್ ಕಂಡೀಷನ್ಸ್ ಏನದಲ್ಲ ಬಹಳ ಏನದರಿ ಥರ್ಡ್ ಕಂಡೀಷನ್ಸ್ ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸ್ತೀನಿ ಸ್ವಲ್ಪ ಥರ್ಡ್ ಕಂಡೀಷನ್ಸ್ ಈ ತರ ಏನದಲ್ಲ ಸೆಕೆಂಡ್ ಒನ್ ಆಯ್ತು ಇನ್ನು ಥರ್ಡ್ ಕಂಡೀಷನ್ಸ್ ಹೆಂಗದ ಅಂದ್ರೆ ಅಬ್ಸರ್ವ್ ಮಾಡಿ ಹಿಯರ್ ಥರ್ಡ್ ಒನ್ ಏನ ನೋಡ್ರಿ ಫಾರ್ ಕಂಟಿನ್ಯೂಯಸ್ ಅಂತ ಯೂಸ್ ಮಾಡ್ತಾರ ಯಾವುದು ಫಾರ್ ಕಂಟಿನ್ಯೂಯಸ್ ಓಕೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೌದಾ
ಕಂಟಿನ್ಯೂಸ್ ಫಂಕ್ಷನ್ ಡಿಸ್ಟ್ರಿಬ್ಯೂಷನ್ ಅಂತ ಬರ್ತದ. ಥರ್ಡ್ ಕಂಡೀಷನ್ ಯಾವ್ದ್ರಿ? ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ಏನದ? ಮೀಡಿಯನ್ ಅಂತ ಒಂದು ಫಾರ್ಮುಲಾ ಅದ. ಸೊ ಯಾವುದು? ಮೀಡಿಯನ್ ಈಕ್ವಲ್ ಟು ಎಲ್ ಪ್ಲಸ್, ಹೌದಾ, ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಏನದರಿ? n by 2 minus m into c divided by ಏನದರಿ? f ಅಂತದ. ಓಕೆ, where L ಈಕ್ವಲ್ ಟು, Lಕ್ಕೆ ಏನಂತೀವಿ? ಲೋವರ್ ಲಿಮಿಟ್ ಅಂತ ಯೂಸ್ ಮಾಡ್ತೀವಿ. ಲೋವರ್ ಲಿಮಿಟ್ ಆಫ್ ದಿ ಯಾವ್ದ್ರಿ? ಮೀಡಿಯನ್ ಕ್ಲಾಸ್ ಅಂತ ಯೂಸ್ ಮಾಡ್ತಾ ಇರೋದು. ಮೀಡಿಯನ್ ಕ್ಲಾಸ್ ಇದು ಬಹಳ ಇಂಪಾರ್ಟೆಂಟ್ ರೀ. ನಾ ಬರ್ಯಾಕತ್ತಿದ್ದು ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಕಾನ್ಸೆಪ್ಟ್. ಸಿ ಅಂತಂದ್ರೆ ಏನ್ರಿ? ವಿಡ್ತ್ ಅಂತ ಯೂಸ್ ಮಾಡ್ತಾ ಇರೋದು. ಸಿ ವಿಡ್ತ್ ಆಫ್ ದ ಯಾವುದು? ಮೀಡಿಯನ್ ಕ್ಲಾಸ್. ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ. ಓಕೆ, ಇನ್ನು ನೆಕ್ಸ್ಟ್ ಎಫ್ ಅಂತ ಬರ್ತದೆ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಯಾವುದು? ಫ್ರೀಕ್ವೆನ್ಸಿ ಆಫ್ ದ ಯಾವುದು? ಮೀಡಿಯನ್ ಕ್ಲಾಸ್. ಯಾವ್ದು? ಎಫ್ ಅಂದ್ರೆ. ಇನ್ನು ನೆಕ್ಸ್ಟ್ ಮತ್ತೆ ಎಂ ಅಂತ, ಸ್ಮಾಲ್ ಎಂ ಯಾವುದು? ಕ್ಯುಮುಲೇಟಿವ್ ಅಂತ ಯೂಸ್ ಮಾಡ್ತೀವಿ. ಸ್ಮಾಲ್ ಎಂ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರೆಸ್ಪಾಂಡಿಂಗ್, ಹೌದಾ, ಕರೆಸ್ಪಾಂಡಿಂಗ್ ಟು ದಿ ಕ್ಲಾಸ್ ಯಾವುದು? ಪ್ರಿಸೆಂಡಿಂಗ್ ದ ಮೀಡಿಯನ್ ಕ್ಲಾಸ್. ಯಾವ್ದ್ರಿ? ಮೀಡಿಯನ್ ಕ್ಲಾಸ್. ಇನ್ನು ನೆಕ್ಸ್ಟ್ ಉಳಿತಾ ಇರೋದು ಯಾವುದು? ಕ್ಯಾಪಿಟಲ್ ಎನ್ ಅಂದ್ರ ಟೋಟಲ್ ಫ್ರೀಕ್ವೆನ್ಸಿ ಅಂತ ಯೂಸ್ ಮಾಡ್ತೀವಿ. ಯಾವುದು? ಕ್ಯಾಪಿಟಲ್ ಎನ್ ಅಂದ್ರ ಟೋಟಲ್ ಫ್ರೀಕ್ವೆನ್ಸಿ. ಈ ತರ ಏನದಲ್ಲ, ಸೊ ಮೀಡಿಯನ್ ಒಳಗ ಬರ್ತಾವು ಸಮ್ ಬೇಸಿಕ್ ಫಾರ್ಮುಲಾಸ್. ಇವೆಲ್ಲ ಯಾವ ಡೆಫಿನೇಷನ್ ಇಲ್ಲ, ಬಟ್ ಫಾರ್ಮುಲಾಸ್ ಯೂಸ್ ಆಗ್ತಾವ. ಯಾವುದು? 1 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಒಳಗೆ ಕೇಳ್ತಿರ್ತಾರೆ. ಇನ್ನು 5 ಮಾರ್ಕ್ಸ್ ಒಳಗ ಬರುವುದು ಯಾವ್ದಂದ್ರ ಮೆಜರ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬರ್ತಾವ. ಅದ್ರೊಳಗೆ ಎಲ್ಲಾ 5 ಮಾರ್ಕ್ಸ್ ಬರ್ತಾವ. ಈಗ ಫಸ್ಟ್ ಬರ್ತಾ ಇರೋದು ಯಾವ್ದ್ರಿ? ಮೇಜರ್ ಅಂತ ಯೂಸ್ ಮಾಡ್ತಾ ಇರೋದು. ಮೇಜರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಹೌದಾ, ಯಾವುದು? ಡಿಸ್ಟ್ರಿಬ್ಯೂಷನ್ ಅಂತ ಬರ್ತದ. ಸೊ ಮೇಜರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್. ಇಲ್ಲೇ ಈ ಫಾರ್ಮುಲಾ ಏನದಲ್ಲ 5 ಮಾರ್ಕ್ಸ್ ಬರ್ತಿರ್ತಾವ. ಏನದ ಅಂದ್ರ ದ ಡಿಸ್ಟ್ರಿಬ್ಯೂಷನ್, ಹೌದಾ, ಸೊ ಡಿಸ್ಟ್ರಿಬ್ಯೂಷನ್ ಆರ್ ಸ್ಕ್ಯಾಟರ್ ಅಂತ ಯೂಸ್ ಮಾಡ್ತೀವಿ. ಆರ್ ಸ್ಕ್ಯಾಟರ್, ಹೌದ್ರಿ. ಇನ್ ಎ ಡಾಟಾ is measured, ಹೌದಾ, measured on the basis, ಯಾವುದು? measured on basis of the ಯಾವುದು? observation and the types of measures, ಯಾವುದು? types of measures of central tendency, ಯಾವುದು? tendency used there. ಅದರಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ? there are
ಫಾಲೋವಿಂಗ್ ಮೇಜರ್ಸ್, ಹೌದಾ, ಫಾಲೋವಿಂಗ್ some measures of distribution, ಹೌದಾ, ಡಿಸ್ಟ್ರಿಬ್ಯೂಷನ್, ಹೌದಾ. ಅದರಲ್ಲಿ ಫಸ್ಟ್ ಒನ್ ಯಾವ್ದು ಬರ್ತಂದ್ರೆ ರೇಂಜ್ ಅಂತ ಬರ್ತದ. ಸೊ ಫಸ್ಟ್ ಒನ್ ರೇಂಜ್, ಸೆಕೆಂಡ್ ಒನ್ ಕ್ವಾರ್ಟ್ರಲ್, ಹೌದಾ. ಸೊ ಕ್ವಾರ್ಟ್ರಲ್ ಡಿವಿಯೇಷನ್ ಅಂತ ಬರ್ತದ, ಕ್ವಾರ್ಟ್ರಲ್ ಸೊ ಡಿವಿಯೇಷನ್. ಥರ್ಡ್ ಒನ್ ಮೀನ್ ಡಿವಿಯೇಷನ್, ಸೊ ಮೀನ್ ಡಿವಿಯೇಷನ್. ನೆಕ್ಸ್ಟ್ ಇನ್ನೊಂದು ಬರ್ತಾ ಇರೋದು, ಸೊ ಫೋರ್ತ್ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಏನದ ಸೊ ಡಿವಿಯೇಷನ್, ಹೌದಾ. ಇಲ್ಲೇ ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇರೋದು ಕ್ಯೂ ಡಿ ಅಂತ ಯೂಸ್ ಮಾಡ್ತಾರ. ಇಲ್ಲೇ ಶಾರ್ಟ್ ಕಟ್ ಬರಿಬೇಕಾದ್ರ ಕ್ಯೂ ಡಿ ಅಂತ ಬರೀತಾರ. ಇಲ್ಲ ಶಾರ್ಟ್ ಕಟ್ ಹೆಂಗ್ ಬರೀತಾರ ಎಂ ಡಿ ಅಂತ ಬರೀತಾರ. ಇಲ್ಲ ಶಾರ್ಟ್ ಕಟ್ ಎಸ್ ಡಿ ಅಂತ ಬರೀತಾರ. ಎಸ್ ಡಿ ಅಂದ್ರೆ ನಿಮ್ ತಲೆ ಬರ್ಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕ್ಯೂ ಡಿ ಅಂದ್ರ ಕ್ವಾರ್ಟರ್ ಡಿವಿಯೇಷನ್, ಎಂ ಡಿ ಅಂತಂದ್ರ ಮೀನ್ ಡಿವಿಯೇಷನ್, ಮೀಡಿಯನ್ ಡಿವಿಯೇಷನ್ ಅಲ್ಲ ಮೀನ್ ಡಿವಿಯೇಷನ್ ಅಂತ ಹೋಗ್ತಾರ. ಸೊ ಮೀನ್ ಡಿವಿಯೇಷನ್, ಹೌದಾ. ಸೊ ಈಗ ಅಬ್ಸರ್ವ್ ಮಾಡ್ರಿ, ಈಗ ಫಸ್ಟ್ ರೇಂಜ್ ಅಂತ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸರ್ ರೇಂಜ್ ಅಂತ ಯೂಸ್ ಮಾಡ್ತೀವಿ. ಸರ್ ರೇಂಜ್ ಕಂಡೀಷನ್ಸ್ ಹೆಂಗ್ ಬರಿತೀವಿ ಅದು ಬಹಳ ಇಂಪಾರ್ಟೆಂಟ್. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ರೇಂಜ್ ಹೆಂಗ್ ಬರಿತೀವಿ ಅಂದ್ರೆ ಸರ್ ರೇಂಜ್ ಆಫ್ ಎ ಸಿರೀಸ್ ಅಂತ ಯೂಸ್ ಮಾಡ್ತೀವಿ. ರೇಂಜ್ ಆಫ್ ಸಿರೀಸ್ ಈಕ್ವಲ್ ಟು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಯೂಸ್ ಮಾಡ್ತಾ ಇರೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಅಂತ ಯೂಸ್ ಮಾಡ್ತಾ ಇರೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಯೂಸ್ ಮಾಡ್ತಾ ಇರೋದು. ಯಾವುದು ಮ್ಯಾಕ್ಸಿಮಮ್ ರೇಂಜ್ ಆರ್ ಈಕ್ವಲ್ ಟು, ಅದನ್ನೇ ಶಾರ್ಟ್ ಕಟ್ ಹೆಂಗ್ ಬರಿತೀವಿ ಆರ್ ಈಕ್ವಲ್ ಟು ಎಂ ಎ ಎಕ್ಸ್ ಅಂದ್ರೆ ಮ್ಯಾಕ್ಸಿಮಮ್, ಎಂ ಐ ಎನ್ ಅಂದ್ರೆ ಮಿನಿಮಮ್. ಈ ತರ ಯೂಸ್ ಮಾಡ್ತಾ ಇರೋದು ಯಾವುದು ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಅಂತ ಯೂಸ್ ಮಾಡ್ತಾ ಇರೋದು. ಯಾವುದು ರೇಂಜ್ ಅಂತಂದ್ರೆ ಈ ತರ ರೇಂಜ್ ಯೂಸ್ ಮಾಡ್ತಾ ಇರೋದು. ಕ್ಲಿಯರ್, ಇದು ರೇಂಜ್ ಅದು. ಇನ್ನು ನೆಕ್ಸ್ಟ್ ಕ್ವಾರ್ಟರ್ ಡಿವಿಯೇಷನ್ಸ್ ಅಂತೂ ಯೂಸ್ ಮಾಡೋದಿಲ್ಲ, ಬಟ್ ಜಸ್ಟ್ ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ಅದು ಮೆಜರ್ಸ್ ಆಫ್ ಡಿಫ್ರೆನ್ಶಿಯೇಷನ್, ಯಾವುದು ಡಿಪ್ರೆಷನ್ ಒಳಗ ಬರುವಂತ ಒಂದು ಕ್ವಾರ್ಟರ್ ಡಿವಿಯೇಷನ್. ನಮಗೆ ಹೆಚ್ಚು ಯೂಸ್ ಆಗೋದು ರೇಂಜು, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಬಹಳ ಯೂಸ್ ಆಗೋದು. ಯಾವುದು 5 ಮಾರ್ಕ್ಸ್ ಇವೇ ಕೇಳೋದು. ಯಾವುದು ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳೋದು 5 ಮಾರ್ಕ್ಸ್. ಮ್ಯಾಕ್ಸಿಮಮ್ ಇರೋದು 5 ಮಾರ್ಕ್ಸ್ ಮೀನ್ ಡಿವಿಯೇಷನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಎಂ ಡಿ ಮತ್ತು ಎಸ್ ಡಿ. ಇದು ಬಹಳ ಗೊತ್ತಿರ್ಲಿ ನಿಮ್ಗೆ. ಕ್ಲಿಯರ್. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವ್ದಂದ್ರೆ ಯಾವುದು ಮೀನ್ ಡಿವಿಯೇಷನ್, ಹೌದಾ. ಮೀನ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ನೋಡಿ. ಮತ್ ನೀವು ಕ್ವಾರ್ಟರ್ ಡಿವಿಯೇಷನ್ ಐತೆ ಅಂತ ಅನ್ಬೇಡ್ರಿ, ಬಟ್ ಕ್ವಾರ್ಟರ್ ಡಿವಿಯೇಷನ್ ಕಂಡೀಷನ್ ಹೇಳಿದಾನ ಅಷ್ಟೇ, ಬಟ್ ಅದಿಲ್ಲ, ಹೌದಾ. ನಮ್ಗಿರೋದು ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ರೇಂಜ್ ಮೇಲೆ ಪ್ರಾಬ್ಲಮ್ಸ್ ಅದ ನಮ್ಗೆ, ಹೌದಾ. ಈಗ ನೋಡಿ ಫಸ್ಟ್ ಏನದ ರೀ ಫಾರ್, ಅಬ್ಸರ್ವ್ ಮಾಡ್ರಿ, ರೋ ಡಾಟಾ ಅಂತ ಬರೀತೀನಿ. ಫಾರ್ ರೋ ಡಾಟಾ, ಇದು ಫಸ್ಟ್ ಕಂಡೀಷನ್ ಒಳಗೆ ಬರುವಂತ ಕಂಡೀಷನ್ಸ್ ಯಾವ್ದಂತಂದ್ರೆ ಸೊ ಈ ಫಾರ್ಮುಲಾ ಮಸ್ಟ್ ಅಂಡ್ ಶುಡ್ ನೆನ್ಪಿಡ್ಬೇಕಾ ಸ್ಟೂಡೆಂಟ್ಸ್. ಮೀನ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಅಬೌಟ್, ಅಬ್ಸರ್ವ್ ಮಾಡ್ರಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಇದ್ದಾಗ ಕಂಡುಹಿಡಿಯುವಂತ ಫಾರ್ಮುಲಾ ಯಾವುದು ಎಕ್ಸ್ ಬಾರ್ ಈಸ್ ಎಂ ಡಿ ಅಂದ್ರೆ ಮೀನ್ ಡಿವಿಯೇಷನ್ ಆಫ್ ಎಕ್ಸ್ ಬಾರ್ ಅಂತ ಅಂದ್ರೆ ಫಾರ್ಮುಲಾ ಈ ತರ ಬರಿತೀವಿ. ಮೀನ್ ಡಿವಿಯೇಷನ್ ಆಫ್ ಎಕ್ಸ್ ಬಾರ್ ಅಂದ್ರೆ ಸಮೇಶನ್ ಆಫ್ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಯಾವುದು ಎನ್. ಇದು ಫಾರ್ಮುಲಾ ಫಸ್ಟ್ ನೇದು. ಯಾವುದು ಮೀನ್ ಡಿವಿಯೇಷನ್ ಯಾವುದು ಮೀನ್ ಕಂಡಿಡಿಯಾಕ, ಮೀನ್ ಡಿವಿಯೇಷನ್ ಮೀನ್ ಕಂಡಿಡಿಯಕ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಹೌದಾ. ಇನ್ನು ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಇದ್ದ ಯಾವ್ದು ಇದ್ರದ್ದು ಮೀನ್, ಮತ್ ಯಾವುದು ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಅಬೌಟ್, ಮೀನ್ ಡಿವಿಯೇಷನ್ ಅಬೌಟ್ ಯಾವುದು ಮೀಡಿಯನ್,
ಅಬ್ಸರ್ವ್ ಮಾಡ್ರಿ, ಮೀನ್ ಬ್ಯಾರೆ, ಇದು ಮೀನ್ ಬ್ಯಾರೆ, ಮೀಡಿಯನ್ ಬ್ಯಾರೆ. ಹೌದಾ? ಮೀಡಿಯನ್ ಎಂ ಈಸ್ mean deviation of median equal to ಏನದ summation of xi minus m divided by ಯಾವುದು n. ಇದು ಒಂದನೇದ್ದು ಮೀನ್ ಡಿವಿಯೇಷನ್ ಮೀನದ್ದು, ಎರಡನೇದ್ದು ಮೀನ್ ಡಿವಿಯೇಷನ್ ಮೀಡಿಯನ್. ಅರ್ಥ ಆಯ್ತಾ? ಇದು ಫಾರ್ಮುಲಾ. ಇನ್ನು ಸೆಕೆಂಡ್ ಒನ್ ಯಾವ್ದು ಬರ್ತದ ಅಂದ್ರ ಫಾರ್ ಯಾವುದು ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಯಾವುದು ಡಿಸ್ಟ್ರಿಬ್ಯೂಷನ್. ಯಾವ್ದ್ರಿ? ಡಿಸ್ಟ್ರಿಬ್ಯೂಷನ್ ಯಾವುದು ಎಮ್ ಡಿ ಡಿಸ್ಟ್ರಿಬ್ಯೂಷನ್. ಎಮ್ ಡಿ ಅಂದ್ರೆ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಅದ್ರದ್ದು. ಹೌದಾ? ಫಾರ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಬರ್ತೈತೆ ನೋಡ್ರಿ. ಡಿಸ್ಟ್ರಿಬ್ಯೂಷನ್ ಯಾವ್ಯಾವ್ದು ಎರಡು ಅದಾವ ಇಲ್ಲಿ ಫಾರ್ಮುಲಾ. ಹೌದಾ? ಒಂದು ಎಮ್ ಡಿ ಮೀನದ ಎಕ್ಸ್ ಬಾರ್ ಅಂತಂದ್ರೆ ಮೀನ್ ಅನ್ನಗ್ರಿ. ಮೀನದ ಒಂದು ಫಾರ್ಮುಲಾ ಇದೆ, ಈ ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎಂದ್ರಿ ಕ್ಯಾಪಿಟಲ್ ಎನ್. ಇದು ಫಸ್ಟ್. ಇನ್ನೊಂದು ಮೀನ್ ಡಿವಿಯೇಷನ್ ಮೀಡಿಯನ್ ಫಾರ್ಮುಲಾ ಏನದ? ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಡಿವೈಡೆಡ್ ಬೈ ಎನ್. ಅಬ್ಸರ್ವ್ ಮಾಡ್ರಿ, ಯಾವುದು? ಫಾರ್ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಇದು. ಹೌದಾ? ಬಹಳ ಕೇರ್ಫುಲ್ ಆಗಿ ಮಾಡ್ಲಿ ಸ್ಟೂಡೆಂಟ್ಸ್. ಇಲ್ಲೇ ರೋ ಆಫ್ ಡಾಟಾದು ಡಿವೈಡೆಡ್ ಬೈ ಸ್ಮಾಲ್ ಏನದ, ಇಲ್ಲಿ ಕ್ಯಾಪಿಟಲ್ ಏನದ, ಇಲ್ಲಿ ಸಮೇಷನ್ ಎಫ್ ಐ ಇಲ್ಲ, ಇಲ್ಲಿ ಎಫ್ ಐ ಇದೆ. ಅಂದ್ರೆ ಫ್ರೀಕ್ವೆನ್ಸಿ ಅಂತ ಬಂತಂದ್ರೆ ಎಫ್ ಐ ಬರ್ತದ. ಇಲ್ಲಿ ಬರೇ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕೇಳಿದ ಈ ಫಾರ್ಮುಲಾ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಕೇಳಿದ್ರೆ ಈ ತರ. ಬಟ್ ಮೀನ್ ಡಿವಿಯೇಷನ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಎಫ್ ಐ ಬರ್ತದೆ. ಮೀನ್ ಕೇಳಿದ್ರೆ ಎಫ್ ಐ ಡಿವೈಡೆಡ್ ಬೈ ಎನ್. ಈ ಮೀಡಿಯನ್ ಕೇಳಿದ್ರೆ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಈ ತರ ಬರೀತೀವಿ. ಅರ್ಥ ಆಯ್ತಾ? ಇನ್ನು ಥರ್ಡ್ ಕಂಡೀಷನ್, ಥರ್ಡ್ ಒನ್ ಏನ್ ನೋಡ್ರಿ ಹಿಯರ್. ಥರ್ಡ್ ಒನ್ ಯಾವುದು? ಫಾರ್ ಕಂಟಿನ್ಯೂಯಸ್ ಅಂತ ಯೂಸ್ ಮಾಡ್ತಾರೆ. ಫಾರ್ ಕಂಟಿನ್ಯೂಯಸ್ ಯಾವುದು? ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಯಾವುದು? ಡಿಸ್ಟ್ರಿಬ್ಯೂಷನ್. ಕನ್ಫ್ಯೂಸ್ ಆಕತ್ತೆ ಸ್ಟೂಡೆಂಟ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಇಲ್ಲ ಫಾರ್ಮುಲಾ ಇಲ್ಲ ಅಂದ್ರೆ ನಮಗ ಟೇಬಲ್ ಮತ್ತು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಮಾಡ್ಕೊಡ್ರಿ. ಇದು ಯಾವುದು? ಮೀಡಿಯನ್. ನಾನು ಈಗ ಸಾಲ್ವ್ ಮಾಡ್ತಾ ಇರೋದು ಓನ್ಲಿ ಮೀನ್ ಡಿವಿಯೇಷನ್ ದಾಗಿನೂ ಬರುತ್ತಾ ಇರೋದು ಕಂಡೀಷನ್ ಇವೆಲ್ಲ. ಇದು ಫಾರ್ ಕಂಟಿನ್ಯೂಯಸ್. ಈಗ ನೋಡ್ರಿ, ಫಾರ್ ಕಂಟಿನ್ಯೂಸ್ ಹೆಂಗದ? ಎಮ್ ಡಿ ಎಕ್ಸ್ ಬಾರ್ ಮೀನ್ಸ್ ಮೀನ್ ಇತ್ತಂದ್ರ ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಏನಾಗ್ತದ್ರಿ? ಎನ್. ಇದ್ರದ್ದು ಸೇಮ್ ಫಾರ್ಮುಲಾ ಆಗ್ತದ ನೋಡ್ರಿ. ಯಾವುದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸೇಮ್ ಅದ ಫಾರ್ಮುಲಾ. ಹೌದಾ? ಇನ್ನ ನೆಕ್ಸ್ಟ್ ಮತ್ ಎಮ್ ಡಿ ಅಂದ್ರೆ ಮೀನ್ ಡಿವಿಯೇಷನ್. ಎಂ ಅಂದ್ರೆ ಮೀಡಿಯನ್. ಸಮೇಷನ್ ಆಫ್ ಎಫ್ ಐ. ಹೌದಾ? ಎಫ್ ಐ ಏನಂದ್ರೆ ನೋಡ್ರಿ, ಎಕ್ಸ್ ಐ ಮೈನಸ್ ಎಂ ಡಿವೈಡೆಡ್ ಬೈ ಏನದ? ಇಲ್ಲೂ ಎನ್. ಹೌದ್ರಿ? ಇಲ್ಲಿ ಬರೀತೀವಿ ಏನಂತ? ವೇರ್ ಎಕ್ಸ್ ಐ ಆರ್ ದಿ ಮಿಡ್ ಪಾಯಿಂಟ್ ಅಂತ ಯೂಸ್ ಮಾಡ್ತಾ ಇರೋದು. ಸಮ್ ಮಿಡ್ ಪಾಯಿಂಟ್ಸ್ ಆಫ್ ದ ಕ್ಲಾಸಸ್. ಇದು ಗೊತ್ತಿರ್ಲಿ ಸ್ಟೂಡೆಂಟ್ಸ್. ಯಾಕಂದ್ರ ಸಾಲ್ವ್ ಮಾಡ್ಬೇಕಾದ್ರ ಆ ಎಕ್ಸ್ ಐ ನಾವು ಬರಿತಿರ್ತೀವಿ ಅಲ್ಲಿ, ನಿಮ್ಗೆ ಗೊತ್ತಿರ್ಬೇಕು ಎಕ್ಸ್ ಐ ಏನದು? ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸಸ್ ಅನ್ನೋದು ಗೊತ್ತಿರ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ವೇರಿಯನ್ಸ್ ಅಂತ ಬರ್ತದ್ರಿ ಫಾರ್ಮುಲಾ. ಯಾವುದು? ವೇರಿಯನ್ಸ್ ಇದೊಂದು ಫಾರ್ಮುಲಾ ಐತಿ.
ಸೊ ವೇರಿಯನ್ಸ್ ಅಂತಂದ್ರೆ ಏನ್ರಿ, ಲೆಟ್ x1 x2 x3 so on xn ಬಿ ಯಾವುದು n ಆಬ್ಸರ್ವೇಷನ್ ಹೌದಾ, ವಿತ್ ಆಬ್ಸರ್ವೇಷನ್ ವಿತ್ x ಬಾರ್ ಅಂದ್ರೆ ಮೀನ್, x ಬಾರ್ ಆಸ್ ದಿ ಮೀನ್, ಆಸ್ ದಿ ಯಾವುದು ಮೀನ್, ಆಸ್ ದಿ ಮೀನ್ full stop, the variance ಯಾವುದು ಡಿನೋಟ್, ವೇರಿಯನ್ಸ್ ಡಿನೋಟ್ ಬೈ ಯಾವುದು ಡಿನೋಟೆಡ್ ಬೈ ಏನಂತ ಯೂಸ್ ಮಾಡ್ತೀವಿ ಫಾರ್ಮುಲಾ, ವೇರಿಯನ್ಸ್ ಡಿನೋಟೆಡ್ ಬೈ ಯಾವುದು ಸಿಗ್ಮಾ ಸ್ಕ್ವೇರ್ ಅಂತೀವಿ, ಇದು ಸಿಗ್ಮಾನ್ ಅಂತ ಓದ್ತೀವಿ ನಾವು. ಸಿಗ್ಮಾ ಸ್ಕ್ವೇರ್ ಈಸ್ ಗಿವನ್ ಬೈ ಏನದ, ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು 1/n ಸಮೇಷನ್ ಆಫ್ ಯಾವುದು ಎಕ್ಸ್ ಐ ಮೈನಸ್ ಎಕ್ಸ್ ಐ ಯಾವುದು ಎಕ್ಸ್ ಬಾರ್ ಸ್ಕ್ವೇರ್. ಹೌದಾ, ಕ್ಲಿಯರ್. ಇದು ಒಂದು ಫಾರ್ಮುಲಾ, ಯಾವುದು ವೇರಿಯನ್ಸ್ ಫಾರ್ಮುಲಾ ಇದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ವೇರಿಯನ್ಸ್ ಫಾರ್ಮುಲಾ ಸಿಗ್ಮಾ ಸ್ಕ್ವೇರ್ ಈಕ್ವಲ್ ಟು 1/n ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂದ್ರೆ ಮೀನ್ ಹೋಲ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, SD. ಹೌದಾ, ಸೊ ಫೋರ್ತ್ ಒನ್ ಯಾವುದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಯಾವುದು ಡಿವಿಯೇಷನ್, ಶಾರ್ಟ್ಕಟ್ SD, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ SD. ಇಲ್ಲಿ SD ಒಳಗ ಫಸ್ಟ್ ಬರ್ತಾ ಇರೋದು ಫಾರ್ ಯಾವುದು ರೋ ಡಾಟಾ ಅಂತ ಯೂಸ್ ಮಾಡ್ತಾ ಇರೋದು. ಹೌದಾ, ಫಾರ್ ರೋ ಡಾಟಾ ಇಲ್ಲಿ ಯಾವ್ದಂದ್ರ ಸಿಗ್ಮಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಹೌದಾ, ಏನದ 1/n ಸಮೇಷನ್ ಯಾವುದು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಹೌದಾ, ಆರ್ ಸಿಗ್ಮಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಯಾವ್ದ್ರಿ ಸಮೇಷನ್ ಎಕ್ಸ್ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n ಮೈನಸ್ ಎಕ್ಸ್ ರೆಸ್ ಟು -2 ಅಂತ ಬರಿತೀವಿ. ಯಾವುದು ಈ ಫಾರ್ಮುಲಾ ಯೂಸ್ ಮಾಡಬಹುದು ಅಥವಾ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಈ ಫಾರ್ಮುಲಾ ಮಾಡೋದು ಬಹಳ ಉತ್ತಮ, ಯಾಕಂತಂದ್ರ ನಾವು ಆಗಲೇ ವೇರಿಯನ್ಸ್ ಫಾರ್ಮುಲಾ ಬರ್ದಿ ಗೊತ್ತಾ, ಈ ರೂಟ್ ಈ ಕಡೆ ಬಂತ ಸ್ಕ್ವೇರ್ ಬಂತಂದ್ರೆ ವೇರಿಯನ್ಸ್ ಫಾರ್ಮುಲಾ. ವೇರಿಯನ್ಸ್ ಫಾರ್ಮುಲಾ ಗೊತ್ತಾತಂದ್ರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಗೊತ್ತಾದಂಗ ರೀ. ಅರ್ಥ ಆಯ್ತಿಲ್ರಿ? ಇದು ಫಸ್ಟ್ ಒನ್. ಸೆಕೆಂಡ್ ಕಂಡೀಷನ್ ಏನ್ ಬರ್ತದ ನೋಡ್ರಿ, ಸೆಕೆಂಡ್ ಕಂಡೀಷನ್ ಫಾರ್ ಯಾವುದು ಡಿಸ್ಕ್ರಿಟ್. ಹೌದಾ, ಸೊ ಫಾರ್ ಏನದರಿ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಹೌದಾ, ಸ ಡಿಸ್ಟ್ರಿಬ್ಯೂಷನ್ ಯಾವ್ದು ಬರ್ತದ ಫಾರ್ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಒಳಗ ಸಿಗ್ಮಾ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಇಲ್ಲಿ ಸ್ಮಾಲ್ n ಇತ್ತಂದ್ರೆ ಇಲ್ಲಿ ಕ್ಯಾಪಿಟಲ್ N ಹಾಕಿತ್ತು ಅಷ್ಟೇ. ಸಮೇಷನ್ ಆಫ್ ಫ್ರೀಕ್ವೆನ್ಸಿ ಬಂತಂದ್ರೆ FI ಬಂದಂಗಿಲ್ಲ ಫ್ರೀಕ್ವೆನ್ಸಿ. ಹೌದಾ, ಸಮೇಷನ್ ಆಫ್ FI ಬ್ರಾಕೆಟ್ ದಲ್ಲಿ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇದು ಒನ್ ಫಾರ್ಮುಲಾ. ಅಥವಾ ಹಿಂಗೂ ಬರೆಯಬಹುದು, ಆರ್ ಸಿಗ್ಮಾ ಈಕ್ವಲ್ ಟು ರೂಟ್, ಹೌದಾ, ಸಮೇಷನ್ FI ಎಕ್ಸ್ ಐ ಸ್ಕ್ವೇರ್ ಡಿವೈಡೆಡ್ ಬೈ n ಮೈನಸ್ ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ n ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಅಂದ್ರೆ ಇದು ಐನ್ ಇರ್ತದ ಮತ್ತ ಎಕ್ಸ್ ಐದ
ಕ್ಲಿಯರ್. ಈ ಫಾರ್ಮುಲಾ ಬರಿಬಹುದು. ಯಾವುದು? ಫಾರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಾ ಮಾತಾಡ್ತಾ ಇರೋದು. ಇನ್ನ ನೆಕ್ಸ್ಟ್ ಒನ್ ಬರ್ತಾ ಇರೋದು ಥರ್ಡ್ ಒನ್ ಒಳಗೆ ನಂಬರ್ ಆಫ್ ಫಾರ್ಮುಲಾಸ್ ಯಾವ ಬರ್ತಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸ್ತೀನಿ. ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಏನದ? ಫಾರ್ ಕಂಟಿನ್ಯೂಸ್ ಅಂತ ಯೂಸ್ ಮಾಡ್ತೀವಿ, ಹೌದಲ್ರಿ? ಫಾರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಯಾವುದು? ಡಿಸ್ಟ್ರಿಬ್ಯೂಷನ್. ಕಂಟಿನ್ಯೂಸ್ ಯಾವುದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲೇ ಕಂಟಿನ್ಯೂಸ್ ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಎರಡು ಸೇಮ್ ಬರ್ತಾ, ಸ್ವಲ್ಪ ಏನದಲ್ಲ ಕಂಡೀಷನ್ಸ್ ಏನದ ಒಂದೇದ್. ಇದರಲ್ಲಿ ಮತ್ತೊಂದಷ್ಟು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು? ಡೈರೆಕ್ಟ್ ಮೆಥಡ್ ಹೆಂಗ್ ಯೂಸ್ ಮಾಡ್ಬೇಕಾದ ಅಂದ್ರೆ ಎರಡು ಒಂದೇ. ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ಬೋದು, ನೀವು ಹೆಂಗ ಅನುಕೂಲ ಆಗ್ತದೆ. ಇದು ಡೈರೆಕ್ಟ್ ಮೆಥಡ್ ಅಂತಂದ್ರೆ ಹೆಂಗದ? ಸಿಗ್ಮಾ ಈಕ್ವಲ್ ಟು ರೂಟ್ ಆಫ್ 1/n summation fi xi minus x bar whole square. ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ. ಯಾವುದು? ಇಲ್ಲಿ ಬರೀತೀನಿ ನೋಡಿ ಮಾತು. ಪರ್ ಎಕ್ಸ್ ಐ ಆರ್ ದಿ ಏನಂತ ಹೇಳಿದ್ನಾಗಲೇ ಮಿಡ್ ಪಾಯಿಂಟ್, ಹೌದಾ? ಮಿಡ್ ಪಾಯಿಂಟ್ಸ್ ಆಫ್ ದ ಕ್ಲಾಸಸ್. ಹೌದಾ? ಇನ್ನು ಸೆಕೆಂಡ್ ಒನ್ ಬಿ ಯಾವ್ದ್ರಿ? ಶಾರ್ಟ್ಕಟ್ ಮೆಥಡ್. ಹೌದಾ? ಶಾರ್ಟ್ಕಟ್ ಮೆಥಡ್ ಯಾವ್ದಾರ ಒಂದು ಯೂಸ್ ಮಾಡ್ಬೋದು. ಯಾವುದು? ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ರಿ, ಯಾವುದು? ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ರಿ, ಆನ್ಸರ್ ಸೇಮ ಬರ್ತದ. ಸಿಗ್ಮಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಂದ್ರಿ? ಸಮೇಶನ್ ಎಫ್ ಐ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಅಂದ್ರೆ ಡಿ ಐ ಸ್ಕ್ವೇರ್. ಹೌದಾ? ಡಿ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಶನ್ ಎಫ್ ಐ, ಹೌದಾ? ಡಿ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಇದೊಂದು ಫಾರ್ಮ್ ಬೇಕಾ ಬರೀರಿ. ಫರ್ ಏನದರಿ? ಡಿ ಐ ಅಂತಂದ್ರ ಎಕ್ಸ್ ಐ ಮೈನಸ್ ಎ ಅಂತಂದಂಗ. ಅಂಡ್ ಎ ಈಸ್ ಯಾವುದು? ಎ ಈಸ್ ಅಜೂಮ್ಡ್ ಮೀನ್ ಅಂತ ಯೂಸ್ ಮಾಡ್ತೀವಿ. ಅಜೂಮ್ಡ್ ಮೀನ್. ಎ ಅನ್ನೋದು ಅಜೂಮ್ಡ್ ಮೀನ್. ಇನ್ನು ಥರ್ಡ್ ಒನ್ ಸಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಯಾವುದು? ಸ್ಟೆಪ್ ಡಿವಿಯೇಷನ್ ಮೆಥಡ್. ಹೌದಾ? ಸ್ಟೆಪ್ ಡಿವಿಯೇಷನ್ ಮೆಥಡ್ ಯಾವ್ದು ಒಂದು ಯೂಸ್ ಮಾಡಬಹುದು, ಸೇಮ ಬರ್ತದ ಆನ್ಸರ್ಸ್. ಈಗ ಏನದ? ಸಿಗ್ಮಾ ಈಕ್ವಲ್ ಟು ಎಚ್ ಸ್ಕ್ವೇರ್ ರೂಟ್ ಆಫ್ ಸಮೇಶನ್ ಆಫ್ ಎಫ್ ಐ ಯು ಸ್ಕ್ವೇರ್ ಡಿವೈಡೆಡ್ ಬೈ ಯಾವುದು? ಎನ್ ಮೈನಸ್ ಬ್ರಾಕೆಟ್ ಅಲ್ಲೇ ಮತ್ ಸಮೇಶನ್ ಎಫ್ ಐ ಯು ಡಿವೈಡೆಡ್ ಬೈ ಎನ್ ಯಾವುದು? ಹೋಲ್ ಸ್ಕ್ವೇರ್. ಫರ್ ಯು ಅಂತಂದ್ರ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಯಾವುದು? ಎಚ್ ಅಂದಂಗ. ಇದೊಂದು ಫಾರ್ಮುಲಾ. ಈ ಮೂರು ಪೈಕಿ ಒಳಗೆ ಯೂಸ್ ಮಾಡ್ತೇವೆ. ಬಟ್ ನಾವು ಯೂಸ್ ಮಾಡ್ತಾ ಇರೋದು ಹೆಚ್ಚು ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ತಿರ್ತೀವಿ. ಇದೇನ ಶಾರ್ಟ್ ಕಟ್ ಮತ್ತು ಸ್ಟೆಪ್ ಡಿವಿಯೇಷನ್ ಗೊತ್ತಿರ್ಲಿ ಅಂತ ನಿಮ್ಗೆ ಏನು ಎರಡು ಕಂಡೀಷನ್. ಹೆಚ್ಚು ಯೂಸ್ ಮಾಡೋದು ನಾವು ಡೈರೆಕ್ಟ್ ಮೆಥಡ್. ಯಾಕಂದ್ರೆ ನನಗೆ ಯಾಕೆ ಡೈರೆಕ್ಟ್ ಮೆಥಡ್ ಯೂಸ್ ಮಾಡ್ತೀವಿ ಅಂತಂದ್ರ ವೇರಿಯನ್ಸ್. ಈ ನೋಡಿ ವೇರಿಯನ್ಸ್ ಫಾರ್ಮುಲಾ ಐತ್ರಿ. ಈ ರೂಟ್ ಈ ಕಡೆ ಬಂತಂದ್ರೆ ಏನಾಗ್ತದ್ರಿ? ವಿ ಈಕ್ವಲ್ ಟು ಅಂದ್ರೆ ವಿ ಅಂದ್ರೆ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್, ಹೌದಾ? ಈಕ್ವಲ್ ಟು 1/n ಅದ, ಹೌದಾ? 1/n ಸಮೇಶನ್ ಆಫ್ ಎಫ್ ಐ ದ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಈ ಒಂದು ಫಾರ್ ಎಕ್ಸಾಂಪಲ್ ನನ್ಗ ಸಿಗ್ಮಾ ಸ್ಕ್ವೇರ್ ದ ವೇರಿಯನ್ಸ್ ಒಂದ್ ವೇಳೆ 30 ಬಂದಿತ್ತಂತ ಕೊಡ್ರಿ. 30 ಬಂದಿತ್ತಂದ್ರೆ ನಾನು ಸಿಗ್ಮಾ ಸ್ಕ್ವೇರ್ ರೂಟ್ 30 ಅಂತಂದ್ರೆ ನನ್ಗೆ ಆನ್ಸರ್ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಹೆಚ್ಚು ಡೈರೆಕ್ಟ್ ಮೆಥಡ್ ಫಸ್ಟ್ ಒನ್ ಯೂಸ್ ಮಾಡ್ತಾ ಇರ್ತೇನೆ. ಕ್ಲಿಯರ್? ಈ ತರ ಏನದಲ್ಲ ಫಸ್ಟ್ ಫಾರ್ಮುಲಾ ಇಂಟ್ರೊಡಕ್ಷನ್ ಪಾರ್ಟ್ ಆಯ್ತು.
ಯಾವುದು ಮೀನ್ ಅಂದ್ರೆ ಗೊತ್ತಾಯ್ತು, ಮೀನೊಳಗ ಆಡ್ ಆನ್ ಇವನ್ ಗೊತ್ತಿರ್ಬೇಕು, ಹೌದಾ. ಇನ್ನ ಮೀಡಿಯಾ ರೇಂಜಸ್ ಅಂತಂದ್ರ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಅಂತ. ನೆಕ್ಸ್ಟ್ ಕ್ವಾರ್ಟರಲ್ ಡಿವಿಯೇಷನ್ ಅಂದ್ರೂ ಇಲ್ಲ, ಜಸ್ಟ್ ಅದು ಕಂಡೀಷನ್ ಬರ್ತಾವ. ಯಾವ್ದು ಮೇಜರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಒಳಗೆ 4 ಪಾರ್ಟ್ ಅದಾವ. ಒಂದು ರೇಂಜು, ಕ್ವಾರ್ಟರ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಬಟ್ ನಮ್ಗ ಇಲ್ಲಿ ಇರುವುದು ಯಾವ್ದಂದ್ರ ರೇಂಜು, ಮೀನ್ ಡಿವಿಯೇಷನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದ, ಹೌದಾ. ಈ ತರ ಮೇಲೆ ಎಲ್ಲ ಇಂಟ್ರೊಡಕ್ಷನ್ ಪಾರ್ಟ್ ಮತ್ತು ಫಾರ್ಮುಲಾಸ್ ಅದು. ಇನ್ನು ನೆಕ್ಸ್ಟ್ ಯಾವ್ದ್ರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಾ ಇರೋದು. ಯಾವುದು ಎಕ್ಸರ್ಸೈಸ್ ಅಂತಂದ್ರೆ ಫಸ್ಟ್ ಎಕ್ಸರ್ಸೈಸ್ ದಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಫಸ್ಟ್ ಬೇಸಿಕ್ ಇಂದ ಯಾವುದು 15.1 ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. 15.1 ಎಕ್ಸರ್ಸೈಸ್, ಹೌದಾ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, 15.1 ಸ್ಟಾರ್ಟ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಕಂಪಲ್ಸರಿ ಏನದಲ್ಲ, ಸ್ಟಾರ್ಟ್ ಅಂತಂದ್ರ ಕಂಪಲ್ಸರಿ ಕ್ಯಾಲ್ಸಿ ಬೇಕೇ ಬೇಕು. ಕ್ಯಾಲ್ಸಿ ಅಲಾವದ ಎಕ್ಸಾಮ್ಸ್ ಅದಕ್ಕ ಕ್ಯಾಲ್ಸಿ ಇಟ್ಕೋರಿ. ನಾನು ಜಸ್ಟ್ ಸಾಲ್ವ್ ಮಾಡ್ತಿರ್ತೀನಿ, ನೀವು ಆನ್ಸರ್ ಚೆಕ್ ಮಾಡ್ಕೋತ ಹೋಗ್ಬೋದು. ಓಕೆ, ಈ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಎಕ್ಸರ್ಸೈಸ್ ಯಾವುದು 15.1 ಸ್ಟಾರ್ಟ್ ಮಾಡ್ತೇನೆ. ಓಕೆ, ಬಾಯ್ ಬಾಯ್.